ನಾವು ಅದಕ್ಕೊಂದು ಲೋಗೋಕ್ಕೆ ನಾವು ವಿ ಹ್ಯಾವ್ ಕಾಲ್ಡ್ ಫಾರ್ ಇದು ಲೋಗೋ ಮತ್ತು ಹೆಸರಿಗೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ಕಿಂದ ನಾವು ಕೇಳಿದ್ದೇವೆ. ಅದಕ್ಕೊಂದು ಪ್ರಶಸ್ತಿ ಕೂಡ ಇಟ್ಟಿದ್ದೇವೆ. ಕರ್ನಾಟಕ ವಿಧಾನಸಭಾ ಲೆಜಿಸ್ಲೇಚರ್ ಇದಕ್ಕೆ ಇಮೇಲ್ಗೆ ಅಥವಾ ವಾಟ್ಸಪ್ಪಲ್ಲಿ ನಮ್ಮ ಆಫೀಸ್ ನಂಬರ್ ಕಳಿಸಿದರೆ ವಿ ವಿಲ್ ಸಿಲೆಕ್ಟ್ ಮತ್ತು ಅದನ್ನು ನಾವು ಅವರಿಗೆ ಪ್ರಶಸ್ತಿ ಕೊಡ್ತೇವೆ. ಆ ಲೋಗೋವನ್ನು ಮಾಡಿದವರಿಗೆ ಹೆಸರು ಯಾವುದು ಅದು ಹೇಳಿಲ್ಲ, ಲಾಸ್ಟಿಗೆ ಕೊಡೋ ಗೊತ್ತಾಗಬೇಕು. ಈಗ ಯಾವುದು ಇಮೇಲ್ ಕೊಡ್ತೇನೆ ನಮ್ಮ ಲೆಜಿಸ್ಲೇಚರ್ದು. ಒಂದು ನನ್ನ PS ಮಹೇಶ್ಗೆ ಒಂದು ನಂಬರ್. ಯಾವುದು ಯಾವುದಕ್ಕೆ ಅಲ್ಲ, ಫಸ್ಟ್ ಅವಕಾಶ ನಮಗೆ, ಫಸ್ಟ್ ಅವಕಾಶ ನಮಗೆ. ಮತ್ತು ನೀವು ಅರ್ಜಿ ಕೊಡಬೇಕು ಫಸ್ಟಿಗೆ. ಇದು ನಾನಿದ್ದೇನಂತ ಸುಮ್ಮನೆ 4 ಮಂದಿ ಜನ ಸಿಗ್ಲಿಕ್ಕಿಲ್ಲ, ಸ್ಟಾಲೆಲ್ಲ ಹೋಗಿಬಿಡ್ತದೆ ಇದರಲ್ಲಿ. ಬಟ್ ದಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಅದು ಕಮಿಟಿ ವಿಲ್ ಡಿಸೈಡ್. ನಮ್ಮ ಉದ್ದೇಶ ಏನಿದೆ, ಫಸ್ಟ್ ಟೈಮ್ ಸ್ವಲ್ಪ ಚೆನ್ನಾಗಿ ಅಂದರೆ ಸಿಸ್ಟಮ್ಯಾಟಿಕ್ ಮಾಡಬೇಕು. ದೆನ್ ಯಾರೇ ಸ್ಪೀಕರ್ ಆಗಿರಲಿ ದೇ ಶುಡ್ ಕಂಟಿನ್ಯೂ ಇಟ್. ಹೆಡೆಡ್ ಬೈ ದಿ ಸೆಕ್ರೆಟರಿ. ನಮಗೆ 4 ಡಿಪಾರ್ಟ್ಮೆಂಟ್, ಒಂದು ಕಲ್ಚರಲ್ ಬರ್ತದೆ, ಫುಡ್ ಇದು ಬರ್ತದೆ, DPR ಬರ್ತದೆ, ಪೊಲೀಸ್. ದಿಸ್ 4 ಕನ್ನಡ ಕಲ್ಚರ್, DPR ಫಾರ್ ದಿ ಫೆಸಿಲಿಟೀಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರ್ ದ ಸೆಕ್ಯೂರಿಟಿ ಆ್ಯಂಡ್ ದಿಸ್ ಒನ್ ಸಾಹಿತಿಗೆಲ್ಲ ದಿಸ್ ಒನ್. ಹಲೋ, ಅದು ಡಿಪಾರ್ಟ್ಮೆಂಟ್ ವೈಸ್. ದೆನ್ ಅದರ್ ಇಂಡಿವಿಜುವಲ್ ಕೆಲವೊಂದು ಮೀಡಿಯಾದಿಂದ ಕೆಲವರು ಸಾಹಿತಿಗಳು ಹಾಕಿ ನನಗೆ ಇಮೇಲ್ ಕಳಿಸಿ, ಮತ್ತು ಒಂದು ವಾಟ್ಸಪ್ ನಂಬರ್ ಕಳಿಸಿ. ಅದು ಏನಾದ್ರು ಲೋಗೋ ಸಂಬಂಧಪಟ್ಟ ಅರ್ಜಿ ಹಾಕ್ಲಿಕ್ಕೆ, ಅದು ಫುಡ್ ಫೆಸ್ಟ್ ಇದು ನಮ್ಮ ಇಮೇಲ್ ಒಂದು, ಇದೊಂದು. We already started the process long time back, 1 month back only. ನನಗೆ ಬಜೆಟ್ ಮುಂಚೆದನ್ನು ನಮ್ಮ ಸೆಷನ್ ಸ್ಟಾರ್ಟ್ ಆಗಿ ಮುಂಚೆ ಫಿನಿಷ್ ಮಾಡಬೇಕು, ಇಲ್ಲಾಂದರೆ ನೆಕ್ಸ್ಟ್ ಅಗೇನ್ ಇಟ್ ವಿಲ್ ಗೋ 2-3 ಮಂತ್ಸ್ ಲೇಟ್ ಆಗ್ತದೆ. ಮತ್ತು ಸ್ಪೀಕರ್ ಕೂತು ಏನು ಮಾಡೋದು, ಏನೋ ಆಲೋಚನೆ ಮಾಡಬೇಕಲ್ಲ ನನ್ನದು. ಅಲ್ಲ, ಅದೇ ವಿಲ್ ಡಿಸೈಡ್. ಹಾನರರಿ ವಿಲ್ ಗಿವ್ ದೆಮ್. ಇಲ್ಲ, ವಿಧಾನಸೌಧ ಒಂದು ಸುತ್ತ 1 ರೌಂಡ್. ವಿಕಾಸೌಧ ಈ ಕಡೆ ಸೈಡ್ ಇದೆಯಲ್ಲ, ಆ ಗಾಂಧಿ ಸ್ಟ್ಯಾಚ್ಯೂನ ಸೈಡಿಗೆ ಅಲ್ಲಿ ಒಂದು 2 ಸೈಡಲ್ಲಿ ಬರ್ತದೆ. ಯಾಕೆಂತ ಹೇಳಿದರೆ ನಾವು ದೂರ ಹಾಕಿದ್ರೆ ಅದಕ್ಕೊಂದು ಇದುವುದಿಲ್ಲ. ಹೌದು, ಅಲ್ಲಿ ಒಂದು ಫ್ರಂಟ್ ಸೈಡಿಂದ ಬರ್ತದೆ. ವಿಕಾಸ್ ಸೈಡ್ದು ಈಗ ವಿಕಾಸೌಧ ಆ ಕಡೆ ಇದೆ, ಸೆಂಟ್ರಲ್ ಮಾಂತ ಗಾಂಧಿ ಸ್ಟ್ಯಾಚ್ಯೂ ಇದೆ, ಈಗ ವಿಧಾನಸೌಧ ಇದೆ. ಈ ವಿಧಾನಸೌಧ ಸೈಡಲ್ಲಿ ಬರ್ತದೆ, 2 ಸೈಡಲ್ಲಿ ಬರ್ತದೆ. ಅಲ್ಲಿ ಕಾರ್ ಪಾರ್ಕಿಂಗ್ ಇದಕ್ಕೆಲ್ಲ ಕೂಡ ಅಲ್ಲಿ ಮಾಡ್ತೇವೆ. ಇಲ್ಲ, ಈ ಸಲ ನಾವು ಬಹುಶಃ ಇಡೀ ವಿಧಾನಸೌಧಕ್ಕೆ ಕಂಪ್ಲೀಟ್ ಆಗಿ ಇವತ್ತು ಪರ್ಮನೆಂಟ್ ಲೈಟಿಂಗ್ ಸಿಸ್ಟಮ್ ಏನು ನಾವು ಬೆಲ್ಗಾಮಲ್ಲಿ ಮಾಡಿದ್ದೇವೆ, ಅದರಲ್ಲಿ ಮಾಡಲಿಕ್ಕೆ ಈಗ ನಾವು ಇವತ್ತು ಆ ಪ್ರೊಸೆಸ್ ಎಲ್ಲ ಇವತ್ತು ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ಒಂದು ರಾಜ್ಯೋತ್ಸವ ಡೇ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಮತ್ತು ನಮ್ಮ ಮೊನ್ನೆ ನಡೆದಂಥ ನಮ್ಮ ತಾಯಿ ಭುವನೇಶ್ವರ ಸ್ಟ್ಯಾಚ್ಯೂ ಉದ್ಘಾಟನೆ, ಅದು ಅವತ್ತು ಬರೀ ಒಂದು ಟೆಂಪರ್ ಲೈಟಿಂಗ್ ಆಗಬೇಕಾದ್ರೂ ಕೂಡ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಸೊ ಮೊನ್ನೆ ಮುಖ್ಯಮಂತ್ರಿ ಜೊತೆ ಮೊನ್ನೆ ಚರ್ಚೆ ಮಾಡಿದ್ದೇನೆ, ಫೈನಾನ್ಸ್ ಜೊತೆ. ನಾವು ಪ್ರತಿ ವರ್ಷಕ್ಕೆ ಇಷ್ಟು ಕೋಟಿ ಅದನ್ನು ಖರ್ಚು ಮಾಡೋ ಬದಲು 4-5 ಸಲ ಹಾಕಿ ಒಮ್ಮೆಲೆ ಹಾಕಿದರೆ ಮೇಂಟೆನೆನ್ಸ್ 5-7 ಇಯರ್ಸ್ ಗ್ಯಾರಂಟಿ ಅವರಿಗೆ ಜವಾಬ್ದಾರಿ ಅವರು ಅಂತ ಹೇಳಿದರೆ, ನಮ್ಗೆ ಎವ್ರಿ ಸ್ಯಾಟರ್ಡೆ ಸಂಡೇ ಇದನ್ನು ನಮಗೆ ಅದನ್ನು ವಿ ಕ್ಯಾನ್ ಗಿವ್ ದಿ ಲೈಟ್ಸ್ ಎವ್ರಿ ಸ್ಯಾಟರ್ಡೆ. ಇಲ್ಲಿ ಫಂಕ್ಷನ್ ಬೇಕು, ಯಾವ ಉತ್ತಮವಾದ ದಿನ ಅದು ಏನು ಪ್ರೋಗ್ರಾಮ್ ಇದಕ್ಕೂ ನಮಗೆ ಅವತ್ತು ಅದನ್ನು ಲೈಟನ್ನು ಹೊತ್ತಿಸುವಂಥ ಅವಕಾಶ ಆಗ್ತದೆ ಅಂತೇಳಿ. ಸೊ ಗೌರ್ಮೆಂಟ್ ಹ್ಯಾಸ್ ಅಗ್ರೀಡ್, ಟೆಂಡರ್ ಕಾಲ್ ಫಾರ್ ಆಗಿದೆ, ಆದಷ್ಟು ಬೇಗಂದ್ರೆ ಆಗ್ಬೋದು ಒಂದು. ಮತ್ತು ನಾವು ಮೇಲೆ ಏನು ರೋಡು ಡೋರ್ ಏನು ಮಾಡಿದ್ದೇವೆ ಅದನ್ನು ಬಹುಶಃ ಎಂಟ್ರೆನ್ಸ್ ಮೇನ್ ಡೋರ್ ಏನಿದೆ ಅದು ಕೂಡ ಕೆಲಸ ಆದಷ್ಟು ಬೇಗ ಪ್ರಾರಂಭ ಆಗ್ತದೆ.
ಕೆಲಸ ಏನಿದೆ ಹೊಸ ಒಳಗಡೆಗೆ ಹೊಸ ಗ್ರಿಲ್ ಇತ್ತಲ್ಲ ಹೊರಗಡೆ ಮತ್ತು ಮೇಲೆ ನಾವು ಚೇಂಜ್ ಮಾಡಿದ್ದೆವು ಲಾಸ್ಟ್ ಟೈಮ್. ಅದೇ ಟೈಪ್ ಇದು ಕಾರ್ವ್ಡ್ ಡೋರನ್ನು ನಾವು ಮೇನ್ ಎಂಟ್ರೆನ್ಸ್ಗೆ ಮಾಡಿಸ್ಬೇಕಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.